ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋ ವಿಷಯ ಬಂದು ವಯಾಗ್ರ. ಕಾಣಿಸ್ತಿದ್ಯಾ? ಇವತ್ತಿನ ನನ್ನ ಟಾಪಿಕ್ ಬಂದು ವಯಾಗ್ರ ಮಾತ್ರೆ ಬಗ್ಗೆ. ಇದ್ರ ಬಗ್ಗೆ ಸುಮಾರಷ್ಟು ಜನಕ್ಕೆ ಎಷ್ಟೊಂದು ಡೌಟ್ಸ್ ಗಳಿರುತ್ತೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರೆ ಆ ಡೌಟ್ಸ್ ಗಳಿಗೆಲ್ಲ ಒಂದು ಮುಕ್ತಿ ಸಿಗ್ಬಹುದು ಅಂತ ಹೇಳ್ಬಿಟ್ಟು ಈ ಟಾಪಿಕ್ ನ ತಗೊಂಡಿದ್ದೀನಿ. ಈ ವಯಾಗ್ರ ಮಾತ್ರೆನ ಯಾವಾಗ ಬಳಸ್ಬೇಕು, ಯಾರು ಬಳಸ್ಬೇಕು, ಯಾರು ಬಳಸಬಾರ್ದು, ಮತ್ತೆ ಇದನ್ನ ಬಳಸೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಗಳು ಇರುತ್ತಾ, ಮತ್ತೆ ಯಾವ ರೀತಿ ಇದನ್ನ ಬಳಸಬೇಕು ಅಂತ ಸುಮಾರಷ್ಟು ಜನಕ್ಕೆ ಇದನ್ನ ಯಾವಾಗ ತಗೋಬೇಕು, ಹೇಗ್ ತಗೋಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ಹಂಗಾಗಿ ಇದೇನು ಕೆಲವೊಬ್ಬರಿಗೆ ವರ್ಕ್ ಆಗದೇನೂ ಇರೋದ್ರೆ ಸರಿಯಾದ ಕ್ರಮದಲ್ಲಿ ಇದನ್ನ ತಗೊಂಡೇ ಇದ್ದಾಗ ವರ್ಕ್ ಆಗದೇನೂ ಇರ್ಬೋದು. ಸೊ ಹಾಗಾಗಿ ಈ ಮಾತ್ರೆ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಇಷ್ಟ ಇದ್ರೆ ನಿಮ್ಗೆ ಈ ಮಾತ್ರೆ ಬಗ್ಗೆ ತಿಳ್ಕೋಬೇಕು ಅನ್ನಂಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕು. ಏನಕ್ಕಪ್ಪ ಅಂದ್ರೆ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಸಹ ಯಾರು ಧೈರ್ಯ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಇದು ಒಳ್ಳೇದಲ್ಲ ಮಾತ್ರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅನ್ನಂಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ, ಅವಾಗಷ್ಟೇ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾನು ಜವಾಬ್ದಾರಿ ಎಲ್ಲ ಮೊದಲೇ ಹೇಳಿರ್ತೇನೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.